ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ 1.2ರ 13 ಮತ್ತು 14ರ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 13ನೇ ಲೆಕ್ಕ 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗ ಆಗ್ತವೆ ಅಂತ. ಈಗ ನಾವೇನು ಮಾಡೋಣ, 7ರಿಂದ ಭಾಗ ಆಗ್ತಕ್ಕಂಥ 3 ಅಂಕಿಯ ಮೊದಲ ಸಂಖ್ಯೆ ಯಾವುದು ಅಂತ ನೋಡ್ಕೊಳ್ಳೋಣ, ಬರ್ಕೊಳ್ಳೋಣ. 15 7 105. ಆ 105 ಅನ್ನೋದೇನಿದೆ 7ರಿಂದ ಭಾಗ ಆಗ್ತಕ್ಕಂಥ ಮೊದಲ ಸಂಖ್ಯೆ ಆಗಿದೆ. 7ರಿಂದ ಭಾಗ ಆಗುವ 3 ಅಂಕಿಯ ಮೊದಲ ಸಂಖ್ಯೆ ಯಾವುದು? 15 7 105. ಹೌದಾ? ಮುಂದಿನ ಸಂಖ್ಯೆ ಯಾವುದು? ಮುಂದಿನ ಸಂಖ್ಯೆ ತುಂಬ ಸಿಂಪಲ್ಲು, ಅದಕ್ಕೆ 7ಅನ್ನು ಕೂಡೋದು. ಮುಂದಿನ ಸಂಖ್ಯೆ ಅದಕ್ಕೆ 7ಅನ್ನು ಕೂಡಿಬಿಟ್ರೆ ಸಾಕು. ಅದಕ್ಕೆ 105ಕ್ಕೆ 7ಅನ್ನು ಕೂಡಿದ್ರೆ 112. ಹೌದಾ? ಸೊ ಅದೇ ರೀತಿ ಬರ್ತಾ ಹೋಗುತ್ತೆ. ಅಲ್ಲಿಗೆ 7ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಯಾವುದು? 105 112 119 ಹಿಂಗೆ ಡ್ಯಾಶ್ 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 ಅಂತ ಹೇಳಿದೆ. ಈಗ ನಾವು 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಕಂಡುಹಿಡ್ಕೊಳ್ಳೋಣ. 7ರಿಂದ ಭಾಗ ಆಗ್ತಕ್ಕಂಥ 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ನೋಡೋಣ. ನೋಡಿ, ಫಸ್ಟು 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ನಾವು ಕಂಡುಹಿಡ್ಕೊಳ್ಳೋಣ. ಯಾವ್ದು ಹೇಳ್ರಿ? ತುಂಬ ಸಿಂಪಲ್, 9 9 9. ಹೌದಾ? ಇದನ್ನು ನಾವೇನು ಮಾಡೋಣ, ಈ 9 9 9ಅನ್ನು ಇದನ್ನು 7ರಿಂದ ಭಾಗಿಸೋಣ. ಭಾಗಿಸಿದಾಗ 7 1 7 2 ಉಳಿತು. ಹೌದಾ? 9 ದಶಕ ತಗೊಳ್ಳೋಣ. 7 4 28 1 ಉಳಿತು. 9 7 2 14 5 ಉಳಿತು. ಸೊ ನೋಡಿ, ಶೇಷ, ಹೌದಾ, ಶೇಷ ಎಷ್ಟು ಉಳಿತು? ಇದನ್ನು ಬರಿತೀನಿ ನೋಡಿ. ನೋಡಿ, 999ಅನ್ನು 7ರಿಂದ ಭಾಗಿಸಿದಾಗ ಶೇಷ 5 ಉಳಿಯುತ್ತೆ. ಹಾಗಾಗಿ ನಾವೇನು ಮಾಡ್ಬೋದು, ಈ 999 ಮೈನಸ್ 5 ಕಳೆದ್ಬಿಟ್ರೆ ಏನು ಬರುತ್ತೆ? 994. ಈ 994 ಏನಿದೆ ಇದು, ಸೊ ದೇರ್ ಫಾರ್ 994 ಏನಿದೆ 7ರಿಂದ ಭಾಗ ಆಗ್ತಕ್ಕಂಥ ಅತ್ಯಂತ 3 ಅಂಕಿಯ ದೊಡ್ಡ ಸಂಖ್ಯೆ ಅಂತ. ಹೌದಾ? ಸೊ 994 7ರಿಂದ ಭಾಗವಾಗುವ 3 ಅಂಕಿಯ ದೊಡ್ಡ ಸಂಖ್ಯೆ. ಸೊ ಹಾಗಾಗಿ ಈಗ ಶ್ರೇಣಿ ಬರ್ಕೊಳ್ಳೋಣ. ಏನು ಮೊದಲನೇ ಪದ ಯಾವುದು? 105, 112, 119 ಡ್ಯಾಶ್ 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 ಡ್ಯಾಶ್. ಕೊನೆ ಪದ ಎಷ್ಟು? 994. ಸೊ ಇದರಲ್ಲಿ ಮೊದಲನೇ ಪದ ಎ ಇಸ್ ಈಕ್ವಲ್ ಟು 105. ಹೌದಾ? ಡಿ ಇಸ್ ಈಕ್ವಲ್ ಟು ಗೊತ್ತಿದೆ ನಮಗೆ, 112ರಲ್ಲಿ 105 ಹೋದರೆ 7. ಹೌದಾ? ಎ ಎನ್ ನಮಗೆ ಗೊತ್ತಿದೆ ಆಲ್ರೆಡಿ, ಎ ಎನ್ ಇಸ್ ಈಕ್ವಲ್ ಟು 994. ಈಗ ಸಮಾಂತರ ಶ್ರೇಣಿ ಸೂತ್ರ ಗೊತ್ತಿದೆ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂದರೆ 994 ಇಸ್ ಈಕ್ವಲ್ ಟು ಎ ಅಂದರೆ 105 ಪ್ಲಸ್ ಎನ್ ಮೈನಸ್ 1, ಡಿ ಅಂದರೆ 7. ಈಗ ಈ ಕಡೆ ನೋಡಿ, 994 ಮೈನಸ್ 105 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 7. ಅಲ್ಲಿಗೆ ನೋಡಿ, 14ರಲ್ಲಿ ಅಂದರೆ 4ರಲ್ಲಿ 5 ಹೋಗೋದಿಲ್ಲ. 14ರಲ್ಲಿ 5 ಹೋದರೆ 9. ಅದ ನೆಕ್ಸ್ಟ್ 8 ಆಯಿತು. 8ರಲ್ಲಿ 0 ಹೋದರೆ 8. ನೆಕ್ಸ್ಟು 9ರಲ್ಲಿ 1 ಹೋದರೆ 8. ಅಲ್ಲಿಗೆ 889 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 7. ಈಗೇನು ಮಾಡೋಣ, ಓರೆ ಗುಣಾಕಾರ ಮಾಡೋಣ. 7ಅನ್ನು ಕೆಳಗೆ ತೆಗೆದುಕೊಳ್ಳೋಣ. ಅಲ್ಲಿಗೆ ಎನ್ ಮೈನಸ್ 1 ಇಸ್ ಈಕ್ವಲ್ ಟು 889 ಡಿವೈಡೆಡ್ ಬೈ 7. ಈಗ ನೋಡಿ, 7ರಿಂದ ಭಾಗಿಸ್ಕೊಳ್ಳೋಣ. 7 889 7 1 7 1 ದಶಕ ಅಂದರೆ ಶೇಷ 1, 8 ಕೆಳಗೆ ಇಳಿಸ್ಕೊತೀನಿ. 7 2 14 4 ಉಳಿತು. 9 7 7 49. ಸೊ ಅಲ್ಲಿಗೆ ಈ ಕಡೆ ಏನು, ಎನ್ ಮೈನಸ್ 1 ಇಸ್ ಈಕ್ವಲ್ ಟು 49 ಬಂತು. ಈಗ ಎನ್ ಅಷ್ಟೇ ಬೇಕು ನನಗೆ, ಹಂಗಾಗಿ 1ಅನ್ನು ಆ ಕಡೆ ಕಳಿಸಿದ್ರೆ 49 ಪ್ಲಸ್ 1, ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು 50. ಸೊ ಹಾಗಾಗಿ ಕೊನೆಗೆ ಏನು ಬರಿಬೋದು, 3 ಅಂಕಿಯ 50 ಸಂಖ್ಯೆಗಳು 7ರಿಂದ ಭಾಗ ಆಗ್ತವೆ ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ. ನೋಡಿ, ಈ ರೀತಿ ಬರಿಬೇಕಾಗತ್ತೆ. 14ನೇ ಲೆಕ್ಕ 10 ಮತ್ತು 250ರ ನಡುವಿನ 4ರ ಗುಣಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ 10 ಮತ್ತು 250ರ ನಡುವೆ 4ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಫಸ್ಟ್ ಏನು ಬರ್ಕೊಳ್ಳೋಣ, 10ಕ್ಕಿಂತ ದೊಡ್ಡದಾದ 4ರ ಮೊದಲ ಗುಣಕ ಯಾವುದು ಅಂತ ಬರ್ಕೊಳ್ಳೋಣ. ನೋಡಿ, 10ಕ್ಕಿಂತ ದೊಡ್ಡದು ಮತ್ತು 4ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆ ಯಾವ್ದು ಹೇಳ್ರಿ? 4 3 12. ಹೌದಾ? 12. ಹಾಗಾದರೆ ಮುಂದಿನ ಸಂಖ್ಯೆ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಲ್ಲ ಅದೇ ರೀತಿ ಮುಂದಿನ ಸಂಖ್ಯೆ 12ಕ್ಕೆ 4ಅನ್ನು ಕೂಡಿ ಅಲ್ಲಿಗೆ ಎಷ್ಟು ಬಂತು? 16. ಸೊ ದೇರ್ ಫಾರ್ ಸಂಖ್ಯೆ ಏನು? 12 16 20 ಡ್ಯಾಶ್ 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 ಬರುತ್ತೆ. ಈಗ ಕೊನೆ ಸಂಖ್ಯೆ ಏನು ಹೇಳಿದ್ದಾರೆ? 250 ಹೇಳಿದ್ದಾರೆ.
ಸೊ 250 ಏನಿದೆ ಇದನ್ನು ನಾವು 4ರಿಂದ ಭಾಗಿಸೋಣ. ಅಲ್ಲಿಗೆ 250ಅನ್ನು 4ರಿಂದ ಭಾಗಿಸಿದಾಗ ನೋಡಿ 4 6 24, 1 ಉಳಿತು 0, 4 2 8, ಶೇಷ 2 ಉಳಿತು. ಸೊ ನೋಡಿ ಇಲ್ಲಿ 250ಅನ್ನು 4ರಿಂದ ಭಾಗಿಸಿದಾಗ ಶೇಷ 2 ಉಳಿಯುತ್ತೆ, ಅದು ಸೊ ಶೇಷ 2 ಬರುತ್ತೆ. ಹಾಗಾಗಿ ನೋಡಿ 250ರಲ್ಲಿ ನಾವು ಶೇಷ ಕಳೆದಾಗ ಎಷ್ಟು ಬರುತ್ತೆ? 248 ಬರುತ್ತೆ. ಈ 248 4ರಿಂದ ಭಾಗವಾಗ್ತಕ್ಕಂಥ ಅತ್ಯಂತ ದೊಡ್ಡ ಸಂಖ್ಯೆ. ನೋಡಿ ಈ 248 250ರ ನಡುವಿನ ಅಂದರೆ ಅದರ ಒಳಗಿನ 4ರ ಗುಣಕ ಆಗಿದೆ. ಸೊ ಹಾಗಾಗಿ ಈಗ ನಮಗೆ ಬೇಕಾದಂಥ ಶ್ರೇಣಿ ನೋಡಿ, ಶ್ರೇಣಿ ಏನು? ಶ್ರೇಣಿ ಮೊದಲನೇ ಪದ 12, ಎರಡನೇ ಪದ 16, ಮೂರನೇ ಪದ 20, ನೆಕ್ಸ್ಟ್ ಡ್ಯಾಶ್ 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 248. ಈಗ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ 12, ಡಿ ಏನಾಗಿರುತ್ತೆ ಹೇಳ್ರಿ 4, ಯಾಕಂದರೆ 4ರಿಂದ ಭಾಗ ಆಗಬೇಕಲ್ಲ 4. ಇನ್ನು ಎ ಎನ್ ಅವರೇ ಕೊಟ್ಬಿಟ್ಟಿದ್ದಾರೆ, ಎ ಎನ್ 248. ಈಗ ನಮಗೆ ಎ ಎನ್ ಸೂತ್ರ ಗೊತ್ತಿದೆ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂದರೆ 248, ಎ ಅಂದರೆ 12 ಪ್ಲಸ್ ಎನ್ ಗೊತ್ತಿಲ್ಲ, ಎನ್ ಮೈನಸ್ 1, ಡಿ ಅಂದರೆ 4. ಈ ಕಡೆ ಮಾಡ್ತೀನಿ ನೋಡಿ, 248 ಈ 12ಅನ್ನು ಇಸ್ ಈಕ್ವಲ್ ಟು ನಿಂದ ಈ ಕಡೆ ತಗೊಳ್ಳೋಣ. ಆಗ -12 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 4. ಈಗ 248ರಲ್ಲಿ 8ರಲ್ಲಿ 2 ಹೋದರೆ 6, ಅದ 4ರಲ್ಲಿ 1 ಹೋದರೆ 3, ನೆಕ್ಸ್ಟ್ 2, ಅಲ್ಲಿಗೆ 236 ಎನ್ ಮೈನಸ್ 1 ಇಂಟು 4. ಈಗ ಒರೆ ಗುಣಾಕಾರ ಮಾಡೋಣ. ಸೊ ಅಲ್ಲಿಗೆ 236/4 ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಈಗ 236ಅನ್ನು 4ರಿಂದ ನಾವು ಭಾಗಿಸಿದಾಗ ನೋಡಿ 4 5 20, 3 ಉಳಿತು, 6 ಕೆಳಗೆ ಇಳಿಸ್ಕೊಳ್ಳೋಣ, 4 9. ಅಲ್ಲಿಗೆ ಎನ್ ಮೈನಸ್ 1 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಇದು ಈ ಕಡೆ ಬ್ರ್ಯಾಕೆಟ್ ಹಾಕೋಣ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಎನ್ ಮೈನಸ್ 1 ಇಸ್ ಈಕ್ವಲ್ ಟು 59. ಈಗ ನನಗೆ ಬರೀ ಎನ್ ಬೇಕು. ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು 59 ಪ್ಲಸ್ 1, ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು 59 ಪ್ಲಸ್ 1 ಕೂಡಿದ್ರೆ 60. ಸೊ ಹಾಗಾಗಿ 10 ಮತ್ತು 250ರ ನಡುವಿನ 4ರ ಗುಣಕ ಎಷ್ಟು? 60 ಆಗಿದೆ ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ. ನೋಡಿ ಈ ರೀತಿ ವಾಕ್ಯ ರೂಪದಲ್ಲಿ ನೀವು ಬರಿಬೇಕಾಗತ್ತೆ.